ನ್ಯಾಷನಲ್ ಹೆರಾಲ್ಡ್ ಕೇಸ್ ಸಂಬಂಧವಾಗಿ ಇಡಿ ಮೊದಲ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ವಿರುದ್ಧವಾಗಿ ಚಾರ್ಜ್ ಶೀಟ್ ಇಲ್ಲಿ ಸಲ್ಲಿಕೆಯಾಗಿದೆ. ಆರೋಪ ಪಟ್ಟಿಯಲ್ಲಿ ಕಾಂಗ್ರೆಸ್ ನಾಯಕ ಸ್ಯಾಮ್ ಪಿಟ್ರೋಡಾ, ಸುಮನ್ ದುಬೆ ಹೆಸರುಗಳು ಕೂಡ ಉಲ್ಲೇಖ ಮಾಡಿದೆ ಇಡಿ. ಇಲ್ಲಿ ದೆಹಲಿಯ ರೋಸ್ ಅವೆನ್ಯೂ ಕೋರ್ಟ್ಗೆ ಇಡಿ ಈ ಒಂದು ಚಾರ್ಜ್ ಶೀಟನ್ನು ಸಲ್ಲಿಸಿದೆ. ಇಲ್ಲಿ ಏಪ್ರಿಲ್ 25ಕ್ಕೆ ಚಾರ್ಜ್ ಶೀಟ್ ಸಂಬಂಧವಾಗಿ ವಿಚಾರಣೆಗೆ ದಿನಾಂಕ ಕೂಡ ನಿಗದಿಯಾಗಿದೆ. ಇದು ಸೇಡಿನ ರಾಜಕೀಯ ಅಂಥೇಳಿ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ. ಮತ್ತೊಂದು ಕಡೆ ಇಂದು ಸೋನಿಯಾ ಗಾಂಧಿ ಅಳಿಯನಿಗೆ ಇಡಿ ಡ್ರಿಲ್ ಮಾಡಿದೆ. ಇವತ್ತು ಗುರುಗ್ರಾಮದ ಶಿಕೋಪುರ ಭೂ ಹಗರಣ ಸಂಬಂಧವಾಗಿ ವಿಚಾರಣೆ ಕೂಡ ಇವತ್ತು ನಡೆಸಿದೆ. ಪ್ರಕರಣ ಏನು ಟೋಟಲ್ ನಾವು ಚೆಕ್ ಮಾಡಿಕೊಂಡಾಗ ನೋಡಿ, 2021ರಲ್ಲಿ ಬಿಜೆಪಿ ನಾಯಕ ಸುಬ್ರಮಣಿಯನ್ ಸ್ವಾಮಿ ಅರ್ಜಿಯನ್ನು ಹಾಕ್ತಾರೆ. ದೆಹಲಿಯ ಪಟಿಯಾಲಾ ಹೌಸ್ ಕೋರ್ಟ್ಗೆ ಅರ್ಜಿ ಹಾಕ್ತಾರೆ. ಅವರು ವಂಚನೆ ಮೂಲಕ ಈ ನ್ಯಾಷನಲ್ ಹೆರಾಲ್ಡ್ ಆಸ್ತಿಗಳ ಸ್ವಾಧೀನಪಡಿಸ್ಕೊಂಡಿದ್ದಾರೆ. ಇವರು ವಂಚನೆ ಮಾಡಿಬಿಟ್ಟು ಮೋಸ ಮಾಡಿ ಈ ನ್ಯಾಷನಲ್ ಹೆರಾಲ್ಡ್ ಆಸ್ತಿ ಇತ್ತಲ್ಲ, ಇವರೇ ಸ್ವಾಧೀನ ಮಾಡ್ಕೊಂಬಿಟ್ರು. ಅದನ್ನು 2,000 ಕೋಟಿ ರೂಪಾಯಿಗಳ ಮೌಲ್ಯದ ಹೆರಾಲ್ಡ್ ಹೌಸ್ ಕಟ್ಟಡ 50 ಲಕ್ಷಕ್ಕೆ ಖರೀದಿ ಮಾಡ್ತಾರೆ ಇವರು. ಈ ಬಗ್ಗೆ ಕ್ರಿಮಿನಲ್ ಕೇಸ್ ಹಾಕಬೇಕು ಅಂತ ಅರ್ಜಿಯನ್ನು ಹಾಕ್ತಾರೆ. ಜೂನ್ 2014 ಕೋರ್ಟ್ನಿಂದ ಸೋನಿಯಾ, ರಾಹುಲ್ಗೆ ಸಮನ್ಸ್ ಬಂದಿರುತ್ತೆ. ಇನ್ನು ಆಗಸ್ಟ್ 2014 ಇಡಿ ಎಂಟ್ರಿ ಆಗುತ್ತೆ. ಹಣ ಅಕ್ರಮ ವರ್ಗಾವಣೆ ಕೇಸ್ ಕೂಡ ಇವ್ರ ಮೇಲೆ ಒಂದು ಕಡೆ ದಾಖಲಾಗುತ್ತೆ. ಈ ಒಂದು ಇಡೀ ವಿಚಾರದಲ್ಲಿ ಏನಾಗುತ್ತೆ ನೋಡಿ, ಸುಬ್ರಮಣಿಯನ್ ಸ್ವಾಮಿ ಅವರು ಈ ಒಂದು ವಿಚಾರ ಇಷ್ಟೆಲ್ಲ ಬೆಳೆಸ್ಕೊಂಡು ಬರಲಿಕ್ಕೆ ಮೂಲ ಕಾರಣ ಸುಬ್ರಮಣಿಯನ್ ಸ್ವಾಮಿ ಅವರೇ. ಇಷ್ಟುವರೆಗೂ ಈ ಒಂದು ವಿಷಯ ಬಂದು ನಿಂತಿದೆ ಅಂತ ಹೇಳಿದ್ರೆ ಅವರೇ ಮೊಟ್ಟ ಮೊದಲ ಬಾರಿಗೆ ಈ ಕೇಸನ್ನು ಹಾಕಿದಂಥವರು. ಇನ್ನು ಆಗಸ್ಟ್ 2014ರಲ್ಲಿ ಇಡಿ ಎಂಟ್ರಿ ಆಗಿದೆ. ಹಣ ಅಕ್ರಮ ವರ್ಗಾವಣೆ ಕೇಸ್ ದಾಖಲಾಗುತ್ತೆ. ಡಿಸೆಂಬರ್ 2015 ಪಟಿಯಾಲಾ ಕೋರ್ಟ್ನಿಂದ ಆರೋಪಿಗಳಿಗೆ ಬೇಲ್ ಸಿಗುತ್ತೆ. ಜೂನ್ 2022 5 ದಿನ 50 ಗಂಟೆಗಳ ಕಾಲ ರಾಹುಲ್ ಗಾಂಧಿ ವಿಚಾರಣೆ ಆಗುತ್ತೆ. ಇಡಿ ಅದನ್ನು ಮಾಡಿದೆ. ಜುಲೈ 2022 3 ದಿನ 12 ಗಂಟೆಗಳ ಕಾಲ ಸೋನಿಯಾ ಗಾಂಧಿ ಅವರ ವಿಚಾರಣೆ ಕೂಡ ನಡೆಸಿತ್ತು. ಇದೀಗ ಬಹುಶಃ ಈ ಒಂದು ಚಾರ್ಜ್ ಶೀಟಲ್ಲಿ ಏನಿದೆ, ಹಾಗಾದರೆ ಇದು ಪ್ರಮುಖವಾಗಿರತಕ್ಕಂಥ ಅಂಶ. जब मैं लोगों के हित में बोलता हूँ, जब भी मैं माइनॉरिटीज के लिए बोलता हूँ, जब भी मैं जो सरकार चल रही है उनकी नाकामियों में बोलूंगा या बोलूंगा, मैं सोच भी रहा हूँ राजनीति में आने के लिए, तो ये लोग दुरुपयोग करेंगे, एजेंसियों का इस्तेमाल करेंगे. केस में कुछ है ही नहीं यार, 20 साल थोड़ी ना लगेंगे. कुछ 12 साल से ये बोगस केस चल रहा है और ये केस इतना हास्यास्पद है कि ईडी ने मनी लॉन्ड्रिंग की जो चार्जशीट फाइल करी है वो उस केस में करिए जहां पर एक पैसे का लेन देन नहीं हुआ है. The shareholders can't sell any property, they can't take any profit. So Section 25 company was set up and the shareholding of National Herald was taken.